ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಮುಕ್ಕನಹಳ್ಳಿ ಗ್ರಾಮದ ಕೆರೆ ಏರಿ ಮೇಲೆ ಚಲಿಸುತ್ತಿದ್ದ ಹಳ್ಳಿ ಮೈಸೂರಿನ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಶಾಲೆಯ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಇಳಿಯುತ್ತಿದ್ದ ಸಂದರ್ಭದಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದ ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತವೊಂದು ತಪ್ಪಿದೆ. ಸೋಮವಾರ ಮುಂಜಾನೆ ವಾಹನ ಚಾಲಕ ಎಂದಿನಂತೆ KA 13 A 4500 ನಂಬರ್ ಶಾಲಾ ವಾಹನದಲ್ಲಿ ದೊಡ್ಡಹಳ್ಳಿ ಆನೆಕನ್ನಂಬಾಡಿ ಮುಕ್ಕನಹಳ್ಳಿ ಮಾರ್ಗದಲ್ಲಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಮುಕ್ಕನಹಳ್ಳಿ ಕೆರೆ ಏರಿ ಮೇಲೆ ಬರುವಾಗ ಉತ್ತಮ ಸ್ಥಿತಿಯಲ್ಲಿ ಇಲ್ಲದ ಸ್ಟೇರಿಂಗ್ ರಾಡ್ ಅಗತ್ಯಕ್ಕೆ ದಂತೆ ತಿರುಗದೆ ನಿಯಂತ್ರಣ ತಪ್ಪಿದೆ. ಈ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಳ್ಳದ ಚಾಲಕ ವಾಹನ ಚಾಲನೆಯನ್ನು ನಿಯಂತ್ರಿಸಿ ಕೆರೆಗೆ ಇಳಿಯಬೇಕಿದ್ದ ಶಾಲಾ ವಾಹನವನ್ನು ಒಂದು ಚಿಕ್ಕ ಮರಕ್ಕೆ ಡಿಕ್ಕಿ ಹೊಡೆಸಿ ನಿಲ್ಲಿಸಿ ವಾಹನದಲ್ಲಿದ್ದ 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೀವವನ್ನು ರಕ್ಷಿಸಿದ್ದಾರೆ. ಈ ಘಟನೆಯ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿ ಪೋಷಕರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪ್ರತ್ಯಕ್ಷದರ್ಶಿ ಹಾಗೂ ಹಳ್ಳಿ ಮೈಸೂರು ಭೀಮಾ ಆರ್ಮಿ ಅಧ್ಯಕ್ಷ ಪ್ರಸಾದ್ ಎ ಹಾಗೂ ಮುಕ್ಕನಹಳ್ಳಿ ತನ್ವೀರ್ ಮಾತನಾಡಿ, ಚಾಲಕನ ಸಮಯ ಪ್ರಜ್ಞೆ, ಮಕ್ಕಳ ಅದೃಷ್ಟ ಹಾಗೂ ಪೋಷಕರ ಪುಣ್ಯದ ಫಲದಿಂದ ಯಾವುದೇ ಅನಾಹುತ ನಡೆಯದೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ ಎಂದು ತಿಳಿಸಿ, ಬಸ್ ಚಾಲಕನು ಸ್ಟೇರಿಂಗ್ ರಾಡ್ ಸಮಸ್ಯೆ ಕುರಿತು ತಿಳಿಸಿದ್ದರೂ ವಿದ್ಯಾಸಂಸ್ಥೆಯ ಮಾಲೀಕ ದೇವರಾಜು ಅವರು ಬೇಜವಾಬ್ದಾರಿಯಿಂದ ಈ ಅನಾಹುತ ನಡೆದಿದೆ. ಮಕ್ಕಳ ಜೀವಕ್ಕೆ ತೊಂದರೆಯಾಗಿದ್ದರೆ ಯಾರು ಹೊಣೆ? ಆದ್ದರಿಂದ ಶಾಲೆ ಮಾಲೀಕರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. RTO ಅಧಿಕಾರಿ JP ಪ್ರಕಾಶ್ ಅವರ ನಿರ್ದೇಶನದಂತೆ ಇನ್ಸ್ಪೆಕ್ಟರ್ ಯಶವಂತ್ ಅವರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆ ಶಾಲಾ ವಾಹನಗಳ ದಾಖಲಾತಿ ಪರಿಶೀಲನೆ ನಡೆಸಿ ಫಿಟ್ನೆಸ್ ಪ್ರಮಾಣಪತ್ರ ಹಾಗೂ ಇನ್ಶೂರೆನ್ಸ್ ಇಲ್ಲದ 3 ಶಾಲಾ ವಾಹನಗಳನ್ನು ಹೆಸರಿಂದಾನೆ ಹಾಕಿರೋದು ಅವ್ರಿಗೆ ಗೊತ್ತಾಯ್ತು. ಸಮಸ್ಯೆ ಅಂತಾನೆ ಕಳಿಸ್ತಾರ ಮಕ್ಕಳ